ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ವಿಷಯ, ಇಂಡಿಯಾ ಬ್ಲಾಕ್ ಇಸ್ ಕನ್ಸಿಡರಿಂಗ್ ಅ ಮೋಷನ್ ಟು ರಿಮೂವ್ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅಲೈಜಿಂಗ್ ಬಯಾಸ್ ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಕಂಡಕ್ಟ್. ನಿನ್ನೆ ನೋಡಿದ್ವು ಅಲ್ವಾ ನಾವು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆಗೆ ಚುನಾವಣಾ ಆಯೋಗ ಯಾವ ರೀತಿ ಪ್ರತಿಕ್ರಿಯೆ ನೀಡಿದೆ ಅಂತ. ಈಗ ಇಂಡಿಯಾ ಒಕ್ಕೂಟ ಇದೆ, ನಿಮ್ಗೆ ಗೊತ್ತಿರಬಹುದು, NDA ಒಕ್ಕೂಟ, ಇಂಡಿಯಾ ಒಕ್ಕೂಟ. ಮುಖ್ಯವಾಗಿ ಇಂಡಿಯಾ ಒಕ್ಕೂಟ ಅನ್ನೋದು ಕಾಂಗ್ರೆಸ್ನಿಂದ ನಡೆಸಲ್ಪಡುವಂತದ್ದು, ಬೇರೆ ಬೇರೆ ಪಕ್ಷಗಳು ಸಹ ಇವೆ. ಈಗ ಈ ಒಕ್ಕೂಟ ಏನ್ ಹೇಳ್ತಾ ಇದೆ, ಈ ಜ್ಞಾನೇಶ್ ಕುಮಾರ್ ಇದ್ದಾರಲ್ವಾ, ಅವರನ್ನ ತೆಗೆದು ಹಾಕಲಿಕ್ಕೆ, ಅವರ ವಿರುದ್ಧ ನಿರ್ಣಯವನ್ನ ಮಂಡಿಸಲಿಕ್ಕೆ ಆಲೋಚನೆ ಮಾಡ್ತಾ ಇದೆ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಅವ್ರು ಹೇಳಿರೋದು ಪಕ್ಷಪಾತದಿಂದ ಕೂಡಿದೆ, ಅಂತಂದ್ರೆ ಪೊಲಿಟಿಕಲಿ ಮೋಟಿವೇಟೆಡ್, ರಾಜಕೀಯವಾಗಿ ಇದು ಪ್ರೇರಿತ ಹಾಕೊಂಡಿದೆ ಎನ್ನುವುದು ಈ ವಿರೋಧ ಪಕ್ಷಗಳ ಆರೋಪ. ಇನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಇವರು ಅಪಾಯಿಂಟ್ ಆಗೋದು ಬೈ ಪ್ರೆಸಿಡೆಂಟ್. ಮುಖ್ಯವಾಗಿ ಇವರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆರ್ಟಿಕಲ್ ನಿನ್ನೆ ಸಹ ಹೇಳಿದ್ದೆ, ಆರ್ಟಿಕಲ್ 324 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂಡ್ ಕ್ಯಾನ್ ಓನ್ಲಿ ಬಿ ರಿಮೂವ್ಡ್ ಇನ್ ಅ ಮ್ಯಾನರ್ ಸಿಮಿಲರ್ ಟು ಸುಪ್ರೀಂ ಕೋರ್ಟ್ ಜಡ್ಜ್. ಇವರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಯಾವ ರೀತಿ ತೆಗೆದುಹಾಕ್ತಾರಲ್ವಾ, ಆ ವಿಧಾನದ ಮೂಲಕ ಮಾತ್ರ ತೆಗೆದುಹಾಕಬಹುದು ಆ ಒಂದು ಹುದ್ದೆಯಿಂದ. ಇನ್ನು ಮುಂದಿನ ವಿಚಾರ, ಉಕ್ರೇನಿಯನ್ ಪ್ರೆಸಿಡೆಂಟ್ ಝೆಲೆನ್ಸ್ಕಿ ಅಂಡ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ discussed a plan for trilateral talks with Russian President Putin, aiming to end the Ukraine war. ಇಂಥ ಮಾತುಕತೆಗಳು ಮೊದಲಿಂದ ನೋಡ್ತಾನೆ ಇದ್ದೇವೆ. ಈಗ ಮತ್ತೆ ಟ್ರಂಪ್ ಹಾಗೂ ಝೆಲೆನ್ಸ್ಕಿ ಅವರು ಸೇರ್ಕೊಂಡು ಈ ಒಂದು ಉಕ್ರೇನ್ ಯುದ್ಧವನ್ನ ಆದಷ್ಟು ಬೇಗ ಮುಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪುಟಿನ್ ಅವರ ಜೊತೆ ತ್ರಿಪಕ್ಷೀಯ ಮಾತುಕತೆ, ಬೈಲ್ಯಾಟ್ರಲ್ ಅಂತಂದ್ರೆ ದ್ವಿಪಕ್ಷೀಯ, ಟ್ರೈಲ್ಯಾಟ್ರಲ್ ಅಂತಂದ್ರೆ ತ್ರಿಪಕ್ಷೀಯ, ಟ್ರೈ ಅಂತಂದ್ರೆ ಮೂರು, ಇಲ್ಲಿ ಮೂರು ಪಕ್ಷಗಳು ಅಂದ್ರೆ ಮೂರು ದೇಶಗಳಿದೆ, ರಷ್ಯಾ ಇದೆ, ಅಮೆರಿಕ ಇದೆ, ಉಕ್ರೇನ್ ಇದೆ. ಮೂರು ದೇಶಗಳು ಒಟ್ಟಾಗಿ ಸೇರಿ ಮಾತುಕತೆ ನಡೆಸಿ ಏನು ನಿರ್ಧಾರವನ್ನ ಕೈಗೊಳ್ಳುತ್ತವೆ ಅಂತ ಮುಂದೆ ನೋಡ್ಬೇಕು. ಇಂಡಿಯಾಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಕ್ಲೈನ್ ಟು 5.2% in July 2025 from 5.6% in June, as per the periodic labor force survey by the Ministry of Statistics and Program Implementation. ಯಾವ ಮಿನಿಸ್ಟ್ರಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್, ಅಂಕಿಅಂಶ, ಮತ್ತೆ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವುದಕ್ಕೆ ಸಂಬಂಧಪಟ್ಟಂತಹ ಸಚಿವಾಲಯ, PLFS ಅಂತ ಕರಿತೇವೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ, ಕಾರ್ಮಿಕ ಬಲ ಸಮೀಕ್ಷೆ. ಇದ್ರ ಪ್ರಕಾರ ಈಗ ಜುಲೈ ಕಳೆದ ತಿಂಗಳು ನಿರುದ್ಯೋಗ ದರ 5.2%ಗೆ ಇಳಿದಿದೆ. ಮೊದಲು ಜೂನ್ ಅಲ್ಲಿ ಇದು 5.6% ಇತ್ತು. ಇನ್ನು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್, LFPR ಅಂತ ಹೇಳ್ತಾರೆ. ಏನಿದು? ಇಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಪೀಪಲ್ ಏಜ್ಡ್ 15 years ಅಂಡ್ ಅಬೋವ್ ಹೂ ಆರ್ ವರ್ಕಿಂಗ್ ಆರ್ ಸೀಕಿಂಗ್ ವರ್ಕ್. ಅಂತಂದ್ರೆ 15 ವರ್ಷ ಮತ್ತು ಮೇಲ್ಪಟ್ಟವರು, ಕೆಲಸ ಮಾಡ್ತಾ ಇರೋರು, ಅದ್ರ ಜೊತೆ ಅಥವಾ ಕೆಲಸವನ್ನ ಅರಸ್ತಾ ಇರೋರು, ಹುಡುಕ್ತಾ ಇರೋರು, ಅವರ ಒಂದು ಶೇಕಡ ಪ್ರಮಾಣ. ವೈಲ್ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ is the percentage of employed person in the total population. ಅಂದ್ರೆ ಕಾರ್ಮಿಕ ಜನಸಂಖ್ಯೆ ಅನುಪಾತ ಅಂತ ಹೇಳೋದು ಯಾವುದಕ್ಕೆ? ಒಟ್ಟು ಜನಸಂಖ್ಯೆಯಲ್ಲಿ ಉದ್ಯೋಗವನ್ನ ಹೊಂದಿರುವವರ ಶೇಕಡ ಪ್ರಮಾಣ. ಒಟ್ಟು ಜನಸಂಖ್ಯೆ ನೆನಪಿಟ್ಕೊಳ್ಳಿ, ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂತಂದ್ರೆ ಅದರಲ್ಲಿ ಉದ್ಯೋಗ ಹೊಂದಿರೋರು. The periodic labor force survey launched in 2017 provides quarterly urban and annual rural-urban employment unemployment data, replacing the older NSSO employment unemployment survey. 2017ರಲ್ಲಿ ಒಂದು PLFS ಸರ್ವೆ ಸ್ಟಾರ್ಟ್ ಆಗುತ್ತೆ, ಕಾರ್ಮಿಕ ಬಲ ಸಮೀಕ್ಷೆ. ಹಳೆ ಮೊದಲು NSSO ಅಂತಿತ್ತು, ಅದರ ಬದಲು ಈಗ ಈ ಒಂದು ಸರ್ವೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ವಾರ್ಷಿಕವಾಗಿ ಉದ್ಯೋಗ ನಿರುದ್ಯೋಗ, ತ್ರೈಮಾಸಿಕವಾಗಿ, ವಾರ್ಷಿಕ ಮತ್ತೆ ತ್ರೈಮಾಸಿಕ ಉದ್ಯೋಗ ಮತ್ತು ನಿರುದ್ಯೋಗದ ದತ್ತಾಂಶವನ್ನ, ಆ ಒಂದು ಡೇಟಾವನ್ನ ಇದು ಒದಗಿಸುತ್ತೆ. ಇನ್ನು ಇಂಡಿಯಾಸ್ ಇಥೆನಾಲ್ ಬ್ಲೆಂಡಿಂಗ್ ಪ್ಲಾನ್ ಏಮ್ಸ್ ಟು ಮಿಕ್ಸ್ ಇಥೆನಾಲ್ ವಿತ್ ಪೆಟ್ರೋಲ್ ಟು ರೆಡ್ಯೂಸ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್, ಕಟ್ ಎಮಿಷನ್ಸ್ ಅಂಡ್ ಸಪೋರ್ಟ್ ಶುಗರ್ ಕೇನ್ ಬೇಸ್ಡ್ ಫಾರ್ಮರ್ಸ್. ಕಚ್ಚಾ ತೈಲದ ಆಮದನ್ನ ತಗ್ಗಿಸ್ಲಿಕ್ಕೆ, ಅದರ ಜೊತೆ ಮಾಲಿನ್ಯವನ್ನ ಕಡಿಮೆ ಮಾಡಲಿಕ್ಕೆ, ಅದೇ ರೀತಿ ಕಬ್ಬು ಬೆಳೆಗಾರರಿಗೆ ನೆರವಾಗ್ಲಿಕ್ಕೆ ನಮ್ಮ ಭಾರತ ಇಥೆನಾಲ್ ಅನ್ನ ಪೆಟ್ರೋಲ್ ಜೊತೆ ಮಿಶ್ರಣ ಮಾಡುವ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದೆ.
ಇಥನಾಲ್ ಅಂತಂದ್ರೆ ಏನು? ಇಟ್ಸ್ ಅನ್ ಅನ್ಹೈಡ್ರಸ್ ಆಲ್ಕೋಹಾಲ್ ಪ್ರೊಡ್ಯೂಸ್ಡ್ ಮೇನ್ಲಿ ಫ್ರಮ್ ಶುಗರ್ ಕೇನ್, ಮೇಸ್ ಅಂಡ್ ಅದರ್ ಬಯೋಮಾಸ್ and is used as a biofuel under the ethanol blended petrol program launched in 2003. ಇಥನಾಲ್ ಅಂತಂದ್ರೆ ಕಬ್ಬು, ಮೆಕ್ಕೆಜೋಳ ಮತ್ತೆ ಬೇರೆ ಬೇರೆ ಜೈವಿಕ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಉತ್ಪಾದಿಸುವಂತಹ ಒಂದು ರೀತಿ ಆಲ್ಕೋಹಾಲ್ ಇದು. 2003 ನಾವು ಇಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನ ಕೈಗೊಳ್ತಾ ಬಂದಿದ್ದೇವೆ. ಅದರ ಅಡಿಯಲ್ಲಿ ಇದನ್ನ ಜೈವಿಕ ಇಂಧನವಾಗಿ ಬಳಸ್ತಾರೆ. ಇನ್ನು ಬಯೋಫ್ಯೂಯಲ್ ಅಂತಂದ್ರೆ ಏನು? ಜೈವಿಕ ಇಂಧನ ಅಂತಂದ್ರೆ these are renewable fuels derived from organic matter, and India's National Bioenergy Mission promotes them to ensure energy security, reduce carbon footprint, and meet climate commitments. ಬಯೋಫ್ಯೂಯಲ್ ಅಂತಂದ್ರೆ ಸಾವಯವ ವಸ್ತುಗಳು, ಆರ್ಗ್ಯಾನಿಕ್ ಮ್ಯಾಟರ್ ನಿಂದ ಪಡೆದಂತಹ ನವೀಕರಿಸಬಹುದಾದ ರಿನ್ಯೂವೇಬಲ್ ಫ್ಯೂಯಲ್, ನವೀಕರಿಸಬಹುದಾದ ಇಂಧನಗಳು. ಇದನ್ನ ಮುಖ್ಯವಾಗಿ ಇಂಧನ ಭದ್ರತೆ ಖಾತರಿಪಡಿಸಿಕೊಳ್ಳಿಕ್ಕೆ, ಎನರ್ಜಿ ಸೆಕ್ಯೂರಿಟಿ, ಅದರ ಜೊತೆ ಇಂಗಾಲದ ಹೆಜ್ಜೆ ಗುರುತು, ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಹೇಳ್ತೇವೆ, ಎಷ್ಟು ಇಂಗಾಲ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಅಥವಾ ವಾತಾವರಣದ ಮೇಲೆ ಅದರಿಂದ ಆಗುವಂತ ಎಫೆಕ್ಟ್, ಅದರ ಜೊತೆ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಗುರಿಗಳನ್ನ ಇಟ್ಕೊಂಡಿದ್ದೇವೆ. ನೆನಪು ಮಾಡ್ಕೊಳ್ಳಿ, ಗುರಿಗಳನ್ನ ಪೂರೈಸಲಿಕ್ಕೆ, ಬದ್ಧತೆಗಳನ್ನ ಸರಿಯಾಗಿ ನಾವು ತಲುಪಲಿಕ್ಕೆ ಇಂತಹ ಒಂದು ಮಿಷನ್ಗಳು, ಅದರಲ್ಲೂ ಮುಖ್ಯವಾಗಿ ನ್ಯಾಷನಲ್ ಬಯೋ ಎನರ್ಜಿ ಮಿಷನ್, ಇದೆಲ್ಲ ಹೆಲ್ಪ್ ಮಾಡುತ್ತವೆ ನಮಗೆ. ಇನ್ನು ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಸ್ಪೋಕ್ ವಿತ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆಫ್ಟರ್ ಹಿಸ್ ಸಮಿಟ್ ವಿತ್ ಡೊನಾಲ್ಡ್ ಟ್ರಂಪ್ ಡಿಸ್ಕಸಿಂಗ್ ಉಕ್ರೇನ್ ಕಾನ್ಫ್ಲಿಕ್ಟ್ ಅಂಡ್ ಸ್ಟ್ರೆಂಥನಿಂಗ್ ಇಂಡಿಯಾ ರಷ್ಯಾ ಬಯಲಾಟರಲ್ ಟೈಸ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಶೃಂಗಸಭೆ ಮುಗಿಸಿದ ನಂತರ ಈಗ ಪುಟಿನ್ ಅವರು ಮೋದಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಯಲ್ಲಿ ಉಕ್ರೇನ್ ಸಂಘರ್ಷವನ್ನ ಹೇಗೆ ಬಗೆಹರಿಸಿಕೊಳ್ಳೋದು ಅಥವಾ ಭಾರತ ರಷ್ಯಾ ಸಂಬಂಧವನ್ನು ಹೇಗೆ ಬಲಪಡಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಮತ್ತೆ ಇಂಡಿಯಾಸ್ ಫಾರಿನ್ ಪಾಲಿಸಿ ಆನ್ ಉಕ್ರೇನ್ ಸ್ಟ್ರೆಸಸ್ ಡೈಲಾಗ್, ಪೀಸ್ಫುಲ್ ರೆಸೊಲ್ಯೂಷನ್ ಅಂಡ್ ಬ್ಯಾಲೆನ್ಸಿಂಗ್ ರಿಲೇಷನ್ಸ್ ವಿತ್ ಬೋತ್ ವೆಸ್ಟರ್ನ್ ಪವರ್ಸ್ ಅಂಡ್ ರಷ್ಯಾ, ಕನ್ಸಿಸ್ಟೆನ್ಸ್ ವಿತ್ ಇಟ್ಸ್ ಸ್ಟ್ರಾಟಜಿಕ್ ಆಟೋನಮಿ ಅಪ್ರೋಚ್. ಭಾರತದ ನಿಲುವುಗಳು ಯಾವಾಗಲೂ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಯಾವುದೇ ಒಂದೇ ಕಡೆ ನಾವು ನಮ್ಮ ಒಲವನ್ನ ತೋರಿಸೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಶಾಂತಿಯುತ ಇತ್ಯರ್ಥ ಆಗ್ಬೇಕು, ಶಾಂತಿಯುತವಾಗಿ ಯಾವುದೇ ದೊಡ್ಡ ಸಂಘರ್ಷಗಳಾಗದೆ ಸಮಸ್ಯೆ ಬೇಗ ಬಗೆಹರಿಬೇಕು ಅನ್ನೋದು ಭಾರತದ ಒಂದು ನಿಲುವು. ಅದೇ ರೀತಿ ನಾವು ರಷ್ಯಾದ ಜೊತೆ, ಉಕ್ರೇನ್ ಜೊತೆ ಎರಡೂ ಕಡೆ ನಾವು ಸಮತೋಲಿತ ಸಂಬಂಧಗಳನ್ನ ಕಾಯ್ದುಕೊಳ್ಳೋ ಗುರಿಯನ್ನ ಹೊಂದ್ಕೊಂಡಿರ್ತೇವೆ ಯಾವಾಗಲೂ. ಇನ್ನು ಬಯಲಾಟರಲ್ ಟ್ರೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ಇನ್ಕ್ಲೂಡ್ ಡಿಫೆನ್ಸ್ ಕೋಆಪರೇಷನ್, ಎಕ್ಸಾಂಪಲ್ S-400 ಮಿಸೈಲ್ ಸಿಸ್ಟಮ್, ಎನರ್ಜಿ ಪಾರ್ಟ್ನರ್ಶಿಪ್ಸ್ ಅಂಡ್ ಕೋಆರ್ಡಿನೇಷನ್ ಇನ್ ಮಲ್ಟಿಲ್ಯಾಟರಲ್ ಫೋರಮ್ಸ್ ಲೈಕ್ ಬ್ರಿಕ್ಸ್ ಅಂಡ್ SCO. ರಷ್ಯಾ ಜೊತೆ ನಮ್ಮ ಸಂಬಂಧ ಕೇವಲ ಮಾತುಕತೆಯ ಮಟ್ಟದಲ್ಲ, ನಾವು ಡಿಫೆನ್ಸ್ ಲೆವೆಲ್ ಅಂತಂದ್ರೆ S-400 ಕ್ಷಿಪಣಿ ವ್ಯವಸ್ಥೆ ಕೇಳಿರಬಹುದು ನೀವು, ಸುದರ್ಶನ್ ಚಕ್ರ, ದ್ವಿಪಕ್ಷೀಯ ಸಂಬಂಧ, ರಕ್ಷಣಾ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಧನ ಪಾಲುದಾರಿಕೆ, ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದಿರಬಹುದು, ಕ್ರೂಡ್ ಆಯಿಲ್, ಮತ್ತೆ ಬ್ರಿಕ್ಸ್, SCO, ಹೀಗೆ ಹಲವಾರು ಬಹುಪಕ್ಷೀಯ ವೇದಿಕೆಗಳಲ್ಲೂ ಸಹ ನಾವು ಮತ್ತೆ ರಷ್ಯಾ ಒಂದೇ ಒಳ್ಳೆಯ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಇವತ್ತಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ಎಂಪ್ಲಾಯ್ಮೆಂಟ್ ಮೆಜರ್ಮೆಂಟ್ ಇನ್ ಇಂಡಿಯಾ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Labor force participation rate measures percentage of people aged 15 years and above who are working or seeking work. 15 ವರ್ಷ ಮೇಲ್ಪಟ್ಟವರು, ಕೆಲಸ ಮಾಡ್ತಾ ಇರೋರು ಅಥವಾ ಕೆಲಸವನ್ನ ಹುಡುಕ್ತಾ ಇರೋರು. ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಇಸ್ ದಿ ಪರ್ಸೆಂಟೇಜ್ ಆಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಇನ್ ದಿ ಲೇಬರ್ ಫೋರ್ಸ್. ಲೇಬರ್ ಫೋರ್ಸ್ ನಲ್ಲಿ ಎಷ್ಟು ಜನ ಎಂಪ್ಲಾಯ್ಡ್, ಎಷ್ಟು ಜನರಿಗೆ ಕೆಲಸ ಸಿಕ್ಕಿದೆ, ಅದಕ್ಕೆ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂತ ಕರೀತಾರೆ. ಆದ್ರೆ ಇದು ಕರೆಕ್ಟ್ ಅಂತ ಚೆಕ್ ಮಾಡಿ ನೋಡಿ. ದ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಲಾಂಚ್ಡ್ ಇನ್ 2017 ಬೈ ದಿ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಎಷ್ಟು ಕರೆಕ್ಟ್ ಅಂತ ಕೇಳ್ತಿದ್ದಾರೆ? ಓನ್ಲಿ 2 ಕರೆಕ್ಟ್ ಅಂತಂದ್ರೆ 2 ಕರೆಕ್ಟ್ ಇದೆ ಇದರಲ್ಲಿ. 1ನೇದು ಮತ್ತೆ 3ನೇ ಸ್ಟೇಟ್ಮೆಂಟ್ ಕರೆಕ್ಟ್. 2ನೇದು ಇನ್ಕರೆಕ್ಟ್. ಯಾಕೆ? ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಇದೇನು ಎಂಪ್ಲಾಯ್ಡ್ ಪರ್ಸನ್ಸ್ ಆಸ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್, ಒಟ್ಟು ಜನಸಂಖ್ಯೆಯಲ್ಲಿ ಕೆಲಸವನ್ನ ಹೊಂದಿರುವ ಶೇಕಡವಾರು ಪ್ರಮಾಣ. ಆದ್ರೆ ಇಲ್ಲಿ ಕೊಟ್ಟಿರೋದೇನು? ಪರ್ಸನ್ ಇನ್ ದಿ ಲೇಬರ್ ಫೋರ್ಸ್, ಲೇಬರ್ ಫೋರ್ಸ್ ಅನ್ನಲ್ಲ, ಟೋಟಲ್ ಪಾಪ್ಯುಲೇಷನ್ ನಲ್ಲಿ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಇಥನಾಲ್ ಬ್ಲೆಂಡಿಂಗ್ ಅಂಡ್ ಬಯೋಫ್ಯೂಯಲ್ ಪಾಲಿಸೀಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ EBP program was launched in 2003 to promote ethanol as a transport fuel. Ethanol used in blending is an anhydrous alcohol
produced only from sugarcane. The National Bioenergy Mission promotes renewable fuels to enhance energy security and reduce India's carbon footprint. ಎಷ್ಟು ಕರೆಕ್ಟ್ ಇದರಲ್ಲಿ? ಇಲ್ಲೂ ಸಹ ಎರಡು ಕರೆಕ್ಟ್. ಯಾವ್ದೇನು ಕರೆಕ್ಟ್ ಹಾಗಾದ್ರೆ? ಎರಡನೇದು ಇನ್ಕರೆಕ್ಟ್, ಒಂದು ಮತ್ತೆ ಮೂರನೇದು ಕರೆಕ್ಟ್. ಇಥನಾಲ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ಶುಗರ್ ಕೇನ್. ಇಲ್ಲಿ ನೋಡಿ ಓನ್ಲಿ ಅಂತ ಕೊಟ್ಟಿದ್ದಾರೆ, ಓನ್ಲಿ ಅಲ್ಲ, ಶುಗರ್ ಕೇನ್ ಜೊತೆ ಮೇಜು ಮತ್ತೆ ಬೇರೆ ಬಯೋಮಾಸ್ ಅನ್ನ ಯೂಸ್ ಮಾಡಿಕೊಂಡು ಸಹ ನಾವು ಇಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಮತ್ತೆ ನಾವು ವೊಕ್ಯಾಬ್ಯುಲರಿ ನೋಡೋಣ. ಹಿ ಲಿವ್ಡ್ ಅ ಸಿಂಪಲ್ ಲೈಫ್. ಸರಳವಾದ ಜೀವನವನ್ನು ನಡೆಸ್ತಾ ಇದ್ದ. ವಿತ್ ಅ ಲಿಸಿಟ್ ಬಿಸ್ನೆಸ್. ಲಿಸಿಟ್ ಅಂತಂದ್ರೆ ಲೀಗಲ್, ಲಾಫುಲ್, ಕಾನೂನುಬದ್ಧ, ಅಂದ್ರೆ ಕಾನೂನಾತ್ಮಕವಾಗಿ ಆ ಬಿಸ್ನೆಸ್ ಕರೆಕ್ಟ್ ಆಗಿತ್ತು, ಕಾನೂನುಬದ್ಧವಾಗಿತ್ತು. ಲಿಸಿಟ್ ಅಪೋಸಿಟ್ ವರ್ಡ್ ಏನು ಕೇಳ್ತಿರಲ್ವಾ ಕೆಲವೊಂದ್ಸಾರಿ? ಇಲ್ಲಿಸಿಟ್ ಅಂತ. ಇಲಿಸಿಟ್ ಅಂತಂದ್ರೆ ಮುಖ್ಯವಾಗಿ ಅಕ್ರಮ ಅಂತ ಸಹ ಕನ್ಸಿಡರ್ ಮಾಡ್ತಾರೆ, ಅಥವಾ ಕಾನೂನಿಗೆ ವಿರುದ್ಧವಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ವಿತ್ ಅ ಲಿಸಿಟ್ ಬಿಸ್ನೆಸ್ ದಟ್ ಬ್ರಾಟ್ ಹಿಮ್ ಇನಫ್ ಟು ಗೆಟ್ ಬೈ. ಒಂದು ಬಿಸ್ನೆಸ್ ಇತ್ತು, ಕಾನೂನಾತ್ಮಕವಾಗಿ ಕಾನೂನುಬದ್ಧವಾಗಿ ನಡೆಸ್ತಾ ಇದ್ದ ಒಂದು ಬಿಸ್ನೆಸ್ ಅನ್ನ, ಅದರಿಂದಾಗಿ ಅವನಿಗೆ ಇನಫ್ ಟು ಗೆಟ್ ಬೈ ಅಂದ್ರೆ ಜೀವನಕ್ಕೆ ಎಷ್ಟು ಬೇಕು ಅಂತಂದ್ರೆ ಎಷ್ಟು ಬೇರ್ ಮಿನಿಮಮ್ ಅಂತ ಹೇಳ್ತೀವಲ್ವಾ, ಅವಶ್ಯಕತೆ, ಅತಿ ಅವಶ್ಯಕ ವಸ್ತುಗಳನ್ನ ಮಾತ್ರ ಅವನು ಪಡ್ಕೊಳ್ತಾ ಇದ್ದ. ದೋ ಹಿ ಹ್ಯಾಡ್ ಫೇಸ್ಡ್ ಸಮ್ ಪರ್ಸನಲ್ ಅಫ್ಲಿಕ್ಷನ್ಸ್ ಇನ್ ದ ಪಾಸ್ಟ್. ಆದ್ರೂ ಅವನಿಗೆ ಬಹಳ ಮೊದಲೆಲ್ಲ ಹಿ ಹ್ಯಾಡ್ ಫೇಸ್ಡ್ ಸಮ್ ಪರ್ಸನಲ್ ಅಫ್ಲಿಕ್ಷನ್. ಅಫ್ಲಿಕ್ಷನ್ ಅಂತಂದ್ರೆ ಟ್ರಬಲ್, ಬಾದರ್, ಕಾಸ್ ಪೇನ್, ಯಾವ್ದಾದ್ರು ತೊಂದರೆ. ಇಲ್ಲಿ ತುಂಬಾ ಸಾರಿ ಅವನಿಗೆ ಮೊದಲು ತೊಂದರೆಗಳಾಗ್ತಾ ಇತ್ತು. ಹಿ ಫೌಂಡ್ ರಿನ್ಯೂಡ್ ಡೈನಾಮಿಸಮ್ ಇನ್ ಹಿಸ್ ವರ್ಕ್ ಅಂಡ್ ಕಮ್ಯುನಿಟಿ. ಆದ್ರೆ ಎಲ್ಲಾ ಕಷ್ಟಗಳನ್ನ ಮೀರಿ ಅವನು ರಿನ್ಯೂಡ್ ಡೈನಾಮಿಸಮ್, ಹೊಸ ಚೈತನ್ಯ, ಉತ್ಸಾಹವನ್ನ ಕಂಡುಕೊಳ್ತಾ ಇದ್ದ. ಹಿಸ್ ಫ್ರೆಂಡ್ಸ್ ಡಿಸ್ಕ್ರೈಬ್ಡ್ ಹಿಮ್ ಆಸ್ ಮ್ಯಾಗ್ನಾನಿಮಸ್ ಪರ್ಸನ್. ಅವನ ಫ್ರೆಂಡ್ಸ್ ಎಲ್ಲ, ಅವನ ಸ್ನೇಹಿತರೆಲ್ಲ ಅವನಿಗೆ ಇವನೊಬ್ಬ ಮ್ಯಾಗ್ನಾನಿಮಸ್ ಅಂತಂದ್ರೆ ಜನರಸ್, ನೋಬಲ್, ಫಾರ್ ಗಿವಿಂಗ್, ಉದಾರವಾದ ವ್ಯಕ್ತಿ, ಮಹನೀಯ ಇವನು ಅಂತ ಹೇಳ್ತಾ ಇದ್ರು. ಆಲ್ವೇಸ್ ರೆಡಿ ಟು ಶೇರ್ ಇವನ್ ಅ ಸ್ಮಾಲ್ ಮಾರ್ಸೆಲ್ ಆಫ್ ಹಿಸ್ ಫುಡ್. ಮಾರ್ಸೆಲ್ ಅಂತಂದ್ರೆ ತುಂಡು ಅಂತಾನು ಇದೆ, ಪೀಸು, ಮೌತ್ ಫುಲ್ ಅಂತಂದ್ರೆ ಒಂದು ತುತ್ತು. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದಷ್ಟು ಸಣ್ಣ, ಒಂದು ಸ್ವಲ್ಪ ಊಟ ಅಥವಾ ಯಾವ್ದಾದ್ರು ತಿಂಡಿ ಇದ್ರು ಒಂದು ತುತ್ತನ್ನ, ಟು ಶೇರ್ ಇವನ್ ಅ ಸ್ಮಾಲ್ ಮಾರ್ಸೆಲ್ ಆಫ್ ಹಿಸ್ ಫುಡ್, ಪ್ರತಿ ಬಾರಿ, ಆರ್ ಟೈಮ್ ವಿತ್ ದೋಸ್ ಇನ್ ನೀಡ್ ಅಂತಂದ್ರೆ ಯಾವಾಗ್ಲೂ ಅವನು ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ, ಚಿಕ್ಕ ತುತ್ತನ್ನು ಕೊಡ್ಲಿಕ್ಕೆ, ಅಥವಾ ಯಾವುದೇ ರೀತಿಯ ಹೆಲ್ಪ್ ಮಾಡ್ಲಿಕ್ಕೆ, ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿ, ದೋಸ್ ಇನ್ ನೀಡ್, ಯಾರಿಗೆ ಯಾವಾಗ ಅವಶ್ಯಕತೆ ಇರುತ್ತೋ, ಯಾರು ಅನಿವಾರ್ಯತೆಯಲ್ಲಿ ಇರ್ತಾರೋ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾವಾಗಲೂ ಮುಂದಾಗ್ತಾ ಇದ್ದ. ಇನ್ನು ಇವತ್ತಿನ ಆರ್ಟಿಕಲ್ ಬಗ್ಗೆ ನೋಡೋಣ. ಒಂದು ಪಾತ್ ಟು ಎಂಡಿಂಗ್ ಗ್ಲೋಬಲ್ ಹಂಗರ್ ರನ್ಸ್ ಥ್ರೂ ಇಂಡಿಯಾ. ಬಹಳ ಚೆನ್ನಾಗಿರೋ ಆರ್ಟಿಕಲ್. ಅಂತಂದ್ರೆ ಇಲ್ಲಿ ಡೇಟಾ ಸಿಗುತ್ತೆ ನಮ್ಗೆ, ಎಕಾನಮಿಯಲ್ಲಿ ಹೆಲ್ಪ್ ಆಗುತ್ತೆ ಇದು, ಅದೇ ರೀತಿ ಸೊಸೈಟಿ, ಅದೇ ರೀತಿ ಗವರ್ನೆನ್ಸ್ ಮತ್ತೆ ಎಥಿಕ್ಸ್ ನಲ್ಲೂ ಯೂಸ್ ಮಾಡ್ಕೋಬಹುದು ಇಲ್ಲಿರೋ ಡೇಟಾವನ್ನ. ಅಂತಂದ್ರೆ ಗ್ಲೋಬಲ್ ಹಂಗರ್, ಜಾಗತಿಕವಾಗಿ ಹಸಿವಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹಸಿವಿನ ಸಮಸ್ಯೆಯನ್ನ ಎಂಡ್ ಮಾಡ್ಲಿಕ್ಕೆ, ಅದನ್ನ ನಿವಾರಿಸಲಿಕ್ಕೆ ಭಾರತದ ಮೂಲಕ ಸಾಧ್ಯ ಇದೆ. ಆ ಒಂದು ಎಂಡ್ ಮಾಡುವಂತಹ ಒಂದು ದಾರಿ ಭಾರತದಿಂದಾನೇ ಸಾಗುತ್ತೆ. ಭಾರತದಿಂದ ಮಾತ್ರ ಅಲ್ಲ, ಭಾರತದಿಂದನೂ ಅದಕ್ಕೆ ದೊಡ್ಡ ಮಟ್ಟದ ಕೊಡುಗೆ ನೀಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನೋಡಿ, ಗ್ಲೋಬಲ್ ಅಂಡರ್ ನರಿಶ್ಮೆಂಟ್ ಅಂತಂದ್ರೆ ಅಪೌಷ್ಟಿಕತೆ ಇಸ್ ಡಿಕ್ಲೈನಿಂಗ್. ಈಗ ಅಪೌಷ್ಟಿಕತೆ ನಿಧಾನವಾಗಿ ಡಿಕ್ಲೈನ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ 2024 673 ಮಿಲಿಯನ್ ಪೀಪಲ್ ಅಂತಂದ್ರೆ 8.2% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್. ಇಡೀ ಜಗತ್ತಿನ ಜನಸಂಖ್ಯೆಯಲ್ಲಿ ಸುಮಾರು 8% ಜನ ದೇವರ್ ಅಂಡರ್ ನರಿಶ್ಡ್, ಅಂತಂದ್ರೆ ಅಷ್ಟು ಜನರಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ಅಂತಂದ್ರೆ ಸುಮಾರು 67 ಕೋಟಿ ಜನರಿಗೆ. ಡೌನ್ ಫ್ರಾಮ್ 688 ಮಿಲಿಯನ್ ಇನ್ 2023. 2023ರಲ್ಲಿ ಇವರ ಸಂಖ್ಯೆ 68 ಕೋಟಿ ಎಷ್ಟಿತ್ತು. ಬಟ್ ಸ್ಟಿಲ್ ಹೈಯರ್ ದನ್ ಪ್ರೀ ಕೋವಿಡ್ ಲೆವೆಲ್ಸ್. ಅಂದ್ರೆ 2018ರಲ್ಲಿ ಇನ್ನೂ ಕಡಿಮೆ ಇತ್ತು, 3.3% ಇತ್ತು. ಆದ್ರೆ ಈಗ ಸದ್ಯಕ್ಕೆ ಅದು 68 ಕೋಟಿ ಎಷ್ಟಿದೆ. ಇಂಡಿಯಾ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ದಿಸ್ ಇಂಪ್ರೂವ್ಮೆಂಟ್ ಡ್ಯೂ ಟು ಇಟ್ಸ್ ಫುಡ್ ಸೆಕ್ಯೂರಿಟಿ ಮೆಷರ್ಸ್, ಡಿಜಿಟಲ್ ಗವರ್ನೆನ್ಸ್ ಅಂಡ್ ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್. ಈ ಹಸಿವಿನಿಂದ ಬಳಲ್ತಾ ಇರುವವರ ಪ್ರಮಾಣ ತಗ್ಲಿಕ್ಕೆ ಭಾರತದ ಕೊಡುಗೆ ಸಹ ದೊಡ್ಡದಿದೆ. ಮುಖ್ಯವಾಗಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಮೆಷರ್ಗಳಿರಬಹುದು, ಅಥವಾ ಡಿಜಿಟಲ್ ಗವರ್ನೆನ್ಸ್, ನ್ಯೂಟ್ರಿಷನ್ ಪ್ರೋಗ್ರಾಮ್ಗಳು. ಇಂಡಿಯಾಸ್ ರೋಲ್ ಬಗ್ಗೆ ನೋಡೋದಾದ್ರೆ ಸ್ಪೆಸಿಫಿಕ್ ಆಗಿ ಭಾರತದಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ, ಸಾರ್ವಜನಿಕ ವಿತರಣಾ ಪದ್ಧತಿ, ಪಡಿತರ ವ್ಯವಸ್ಥೆ. ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಶಿಫ್ಟೆಡ್ ಫ್ರಮ್ ಲೀಕಿ ಇನ್ಎಫಿಷಿಯಂಟ್ ಸಿಸ್ಟಮ್ ಟು ಡಿಜಿಟಲ್ ಆಧಾರ್ ಬೇಸ್ಡ್
ರಿಯಲ್ ಟೈಮ್ ಮಾನಿಟರ್ಡ್ ಸಿಸ್ಟಮ್. ಮೊದಲೆಲ್ಲ ಕರಪ್ಷನ್ ಇರ್ತಾ ಇತ್ತು, ಬಹಳಷ್ಟು ಕಡೆ ಯಾರಿಗೆ ಅದು ಹೋಗಿ ಸೇರ್ಬೇಕಿತ್ತೋ ಅವರಿಗೆ ಆ ಒಂದು ಯಾವುದೇ ವ್ಯವಸ್ಥೆ ಅದರ ಬೆನಿಫಿಟ್ಗಳು ಸಿಗ್ತಾ ಇರ್ಲಿಲ್ಲ. ಫಲಾನುಭವಿಗಳು ಅಂತ ಇರ್ತಾ ಇದ್ರು, ಅವರಿಗೆ ಅದರ ಫಲನೇ ಸಿಗ್ತಾ ಇರ್ಲಿಲ್ಲ. ಮಧ್ಯವರ್ತಿಗಳು ಎಲ್ಲವನ್ನ ಕೊಳ್ಳೆ ಹೊಡಿತಾ ಇದ್ರು. ಆದ್ರೆ ಈಗ ಡಿಜಿಟಲ್ ಮತ್ತೆ ಆಧಾರ್ ಬೇಸ್ಡ್ ರಿಯಲ್ ಟೈಮ್ ಮಾನಿಟರ್ ಸಿಸ್ಟಮ್ ಇರೋದ್ರಿಂದ ಸಿಸ್ಟಮ್ ಇನ್ನಷ್ಟು ಎಫಿಷಿಯಂಟ್ ಆಗ್ತಾ ಇದೆ. ಪ್ರೊವೈಡ್ಸ್ ಚೀಪ್ ಫುಡ್ ಗ್ರೇನ್ಸ್ ಟು 800+ ಮಿಲಿಯನ್ ಪೀಪಲ್. ನಮ್ಮ ದೇಶದಲ್ಲಿ ಸುಮಾರು 800 ಮಿಲಿಯನ್ಗಿಂತ ಹೆಚ್ಚು ಜನರಿಗೆ ಫುಡ್ ಗ್ರೇನ್ಸ್ಗಳು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ನ್ಯೂಟ್ರಿಷನ್ ಪ್ರೋಗ್ರಾಮ್ಗಳನ್ನ ಕೆಲವು ನೋಡೋದಾದ್ರೆ, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ PM ಪೋಷಣ್ ಸ್ಕೀಮು, ಸ್ಕೂಲ್ ಮೀಲ್ಸ್ ಟು ಚಿಲ್ಡ್ರನ್, ಶಾಲಾ ಮಕ್ಕಳಿಗೆ ಸ್ಕೂಲ್ ಮೀಲ್ ಕೊಡ್ತಾರೆ, ಅದರ ಒಂದು ಸ್ಕೀಮು. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್, ICDS ಅಂತ ಕರೀತಾರೆ. ಇದರಲ್ಲಿ ಮ್ಯಾಟರ್ನಲ್ ಮತ್ತೆ ಚೈಲ್ಡ್ ನ್ಯೂಟ್ರಿಷನ್, ತಾಯಂದಿರಿಗೆ ಮತ್ತೆ ಮಕ್ಕಳಿಗೆ ಅವರ ಒಂದು ಪೌಷ್ಟಿಕತೆಯನ್ನು ಸುಧಾರಿಸಲಿಕ್ಕೋಸ್ಕರ ಇರುವಂತಹ ಸ್ಕೀಮು. ಮತ್ತೆ ಫೋಕಸ್ ಆನ್ ಡಯಟ್ ಡೈವರ್ಸಿಟಿ ಅಂಡ್ ನ್ಯೂಟ್ರಿಷನ್ ಸೆನ್ಸಿಟಿವಿಟಿ. ಡಯಟ್ ಡೈವರ್ಸಿಟಿ ಇದ್ರ ಬಗ್ಗೆ ಹೇಳ್ತೇನೆ, ಕೆಳಗಡೆ ಸಹ ಇನ್ನೊಂದ್ಸರಿ ಬರುತ್ತೆ ಇದು. ನಾವು ಸೇವಿಸುವ ಆಹಾರದಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಇದೆಯಾ, ಅಥವಾ ಕೇವಲ ಒಂದರ ಮೇಲೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಾ? ಮತ್ತೆ ನ್ಯೂಟ್ರಿಷನ್ ಸೆನ್ಸಿಟಿವಿಟಿ, ಪೌಷ್ಟಿಕ ಆಹಾರದ ಬಗ್ಗೆ ಎಲ್ಲ ಕಡೆ ಅದರ ಬಗ್ಗೆ ಜಾಗೃತಿ ಇದೆಯಾ, ಅದನ್ನು ಸರಿಯಾಗಿ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನೋದು ಸಹ ಇಂಪಾರ್ಟೆಂಟು. ಈಗ ಸದ್ಯಕ್ಕೆ ಅದರ ಮೇಲೆ ಸರ್ಕಾರ ಫೋಕಸ್ ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಪ್ಯಾಕ್ಟ್ ಏನಾಗಿದೆ? ಅಂಡರ್ ನ್ಯೂಟ್ರಿಷನ್ ಇನ್ ಇಂಡಿಯಾ ಡ್ರಾಪ್ಡ್ ಫ್ರಮ್ 14.3% ಇನ್ 2020 to 12% ಇನ್ 22-24. ಮೊದಲು 14.3% ಅಷ್ಟು ಇರೋದು ಅಂಡರ್ ನ್ಯೂಟ್ರಿಷನ್, ಈಗ 12%ಗೆ ಇಳಿದಿದೆ. ದಟ್ ಮೀನ್ಸ್ 30 ಮಿಲಿಯನ್ ಫ್ಯೂವರ್ ಹಂಗ್ರಿ ಪೀಪಲ್ ಡಿಸ್ಪೈಟ್ ಕೋವಿಡ್ ಡಿಸ್ರಪ್ಷನ್. ಅಂದ್ರೆ ಮೊದಲಿಕ್ಕಿಂತ ಕೋವಿಡ್ ಡಿಸ್ರಪ್ಷನ್ ಆದ್ಮೇಲೂ ಸಹ ಮೊದಲಿಕ್ಕಿಂತ 30 ಮಿಲಿಯನ್ ಜನ ಹಸಿವಿನಿಂದ ಹೊರಗೆ ಬಂದಿದ್ದಾರೆ. ಚಾಲೆಂಜಸ್ ಇದ್ದೇ ಇರುತ್ತೆ, ಹಾಗಾದ್ರೆ ಅದನ್ನು ಸಹ ನೋಡೋಣ. ಡಿಸ್ಪೈಟ್ ಪ್ರೋಗ್ರೆಸ್, ಮಾಲ್ ನ್ಯೂಟ್ರಿಷನ್ ರಿಮೇನ್ ಹೈ. ಎಷ್ಟೋ ಪ್ರೋಗ್ರೆಸ್ ಆದ್ರೂ ಬೇರೆ ಕಡೆ ಹೋಲಿಸಿದ್ರೆ ಅಥವಾ ಕನ್ಸಿಡರ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಅಪೌಷ್ಟಿಕತೆ ಇದೆ. ಯಾಕೆ ಅಂತಂದ್ರೆ ಲೋ ಡಯಟ್ ಡೈವರ್ಸಿಟಿ. ಮೊದಲು ಹೇಳಿದಾಗೆ ನಾವು ಜಾಸ್ತಿ ರೈಸ್ ಮತ್ತೆ ವೀಟ್, ಈಗ ನಮ್ಗೆ ಊಟದಲ್ಲಿ ಅನ್ನ ಅಥವಾ ಗೋಧಿ, ಚಪಾತಿ ಇದನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇವೆ. ನಾಟ್ ಇನಫ್ ಪ್ರೋಟೀನ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್. ಆದ್ರೆ ವಿಟಮಿನ್ಸ್ ಇರಬಹುದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಬಹುದು, ಪ್ರೋಟೀನ್ಗಳಾಗಿರಬಹುದು, ಅದನ್ನ ಸರಿಯಾಗಿ ನಾವು ಸೇವಿಸ್ತಾ ಇಲ್ಲ. ಹೈ ಪ್ರೈಸಸ್ ಆಫ್ ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ ಅಲ್ವಾ, ಅದ್ರ ಜೊತೆ ದೊಡ್ಡ ದೊಡ್ಡ ಪ್ರೋಟೀನ್ ಇರುವಂತ ವಸ್ತುಗಳನ್ನು ತೆಗೆದುಕೊಳ್ಳಿಕ್ ಹೋದ್ರು ಪ್ರೈಸ್ ಜಾಸ್ತಿ ಇರುತ್ತೆ ಇನ್ಫ್ಲೇಷನ್ ಅಲ್ಲಿ. ವೀಕ್ ಮಾರ್ಕೆಟ್ ಲಿಂಕೇಜಸ್, ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಬೆಳೆದಿರ್ತಾರೆ ಧಾನ್ಯಗಳನ್ನ, ಆದ್ರೆ ಅದು ಮಾರುಕಟ್ಟೆಗೆ ಸರಿಯಾಗಿ ಬರೋದಿಲ್ಲ. ಸಪ್ಲೈ ಚೈನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ. ಇನ್ನು ಕ್ಲೈಮೇಟ್ ಚೇಂಜ್ ಅಫೆಕ್ಟಿಂಗ್ ಕ್ರಾಪ್ yields. ಹವಾಮಾನ ಬದಲಾವಣೆಯಿಂದಾಗಿ ಪ್ರತಿ ವರ್ಷ ಒಂದೇ ರೀತಿಯ ಇಳುವರಿ ಬರೋದಿಲ್ಲ, ಅಲ್ಲೂ ಸಹ ಈಲ್ಡ್ ಬದಲಾಗ್ತಾ ಇರುತ್ತೆ. ರೈತರಿಗೆ ಯಾವ್ದನ್ನ ಬೆಳಿಬೇಕು ಅನ್ನುವಂತಹ ಒಂದು ಗೊಂದಲ ಸಹ ಎದುರಾಗುತ್ತೆ. ಏನ್ ಮಾಡ್ಬೇಕು ಹಾಗಾದ್ರೆ? ವಾಟ್ ನೀಡ್ಸ್ ಟು ಬಿ ಡನ್? ಇಂಡಿಯಾ ಶುಡ್ ಡೈವರ್ಸಿಫೈ ಡಯಟ್ಸ್. ಮೊದಲನೇ ಪ್ರಾಬ್ಲಮ್ ಡಯಟ್ ಡೈವರ್ಸಿಟಿ ಕಡಿಮೆ ಇದೆ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನಮ್ಮ ಆಹಾರದಲ್ಲಿ ಸೇವಿಸುವ ಊಟದಲ್ಲಿ ಪಲ್ಸಸ್, ಮಿಲ್ಲೆಟ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಬೇರೆ ಬೇರೆ ಧಾನ್ಯಗಳಿರಬಹುದು, ಹಣ್ಣು ತರಕಾರಿಗಳನ್ನ ನಾವು ಜಾಸ್ತಿ ಸೇವಿಸಬೇಕು. ಇನ್ವೆಸ್ಟ್ ಇನ್ ಅಗ್ರಿ ಟೆಕ್ನಾಲಜಿ, ಈ ನಾಮಂತಿದೆ, ಅಗ್ರಿ ಸ್ಟ್ಯಾಕ್, ಜಿಯೋಸ್ಪೇಷಿಯಲ್ ಡೇಟಾ, ಹೀಗೆ ಈಗಿನ ಕಾಲದ ಆಧುನಿಕ ತಂತ್ರಜ್ಞಾನಗಳನ್ನ ಉಪಯೋಗಿಸಿಕೊಂಡು ಪ್ಲಾನಿಂಗ್ ಅನ್ನ ಇನ್ನೂ ಚೆನ್ನಾಗಿ ಮಾಡೋದು, ಅದನ್ನ ಚೆನ್ನಾಗಿ ಇಳುವರಿಯನ್ನ ಜಾಸ್ತಿ ಮಾಡೋದು, ಮತ್ತೆ ಉತ್ತಮ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನ ಮಾರುಕಟ್ಟೆಗೆ ತಲುಪಿಸೋದು. ಸ್ಟ್ರೆಂಥನ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಟು ಇಂಪ್ರೂವ್ ಅಫೋರ್ಡೆಬಿಲಿಟಿ. ಮುಖ್ಯವಾಗಿ FPO ಅಂತ ಕರೀತಾರೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ರೈತ ಉತ್ಪಾದಕ ಸಂಘಟನೆಗಳು. ಅವುಗಳನ್ನ ಇನ್ನಷ್ಟು ಬಲಗೊಳಿಸಬೇಕು. ಆವಾಗ ಅಫೋರ್ಡೆಬಿಲಿಟಿ, ಕೈಗೆಟುಕುವ ದರದಲ್ಲಿ ಆಹಾರ ಪದಾರ್ಥಗಳು ಸಿಗುತ್ತೆ. ಇನ್ವೆಸ್ಟ್ ಇನ್ ಇರಿಗೇಷನ್ ಅಂಡ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್, ನೀರಾವರಿ ವ್ಯವಸ್ಥೆ, ಇರಿಗೇಷನ್. ಅದೇ ರೀತಿ ಕ್ಲೈಮೇಟ್ ಸ್ಮಾರ್ಟ್, ಕ್ಲೈಮೇಟ್ ರೆಸಿಲಿಯನ್ಸ್ ಅಂತ ಸಹ ಹೇಳ್ತೇವೆ. ಹವಾಮಾನ ಬದಲಾವಣೆ ಆಗ್ತಾ ಇದ್ರು ಅದರಿಂದ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ರೀತಿ ರೆಸಿಲಿಯನ್ಸ್ ಬರಬೇಕು, ಸ್ಥಿತಿಸ್ಥಾಪಕತ್ವ ಇರಬೇಕು. ಏನೇ ಕಷ್ಟ ಬಂದರೂ ಅದನ್ನ ಎದುರಿಸುವ ಶಕ್ತಿ ಸಾಮರ್ಥ್ಯಗಳು ಇರಬೇಕು. ನಮ್ಮ ಒಂದು ಹೊಲಗಳಿರ್ಬಹುದು, ತೋಟಗಳಿರ್ಬಹುದು, ಅಂತ ಟೆಕ್ನಾಲಜಿಯನ್ನ, ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನ ನಾವು ಅಳವಡಿಸ್ಕೊಳ್ಬೇಕು. ಇನ್ನು FAO ಏನ್ ಹೇಳ್ತಾ ಇದೆ ಅಂತಂದ್ರೆ, FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸೇಸ್ ಇಂಡಿಯಾ ಇಸ್ ನಾಟ್ ಜಸ್ಟ್ ಇಂಪ್ರೂವಿಂಗ್ ಇಟ್ಸ್ ಓನ್ ಹಂಗರ್ ಸಿಚುವೇಶನ್, ಇಟ್ ಕ್ಯಾನ್ ಲೀಡ್ ದ ವರ್ಲ್ಡ್ ಅಗ್ರಿ ಫುಡ್ ಸಿಸ್ಟಮ್ ರಿಫಾರ್ಮ್ಸ್. ಬರೀ ಭಾರತ
ಕೇವಲ ತನ್ನ ದೇಶದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲೇ ಈ ಒಂದು ಮಾಲ್ನ್ಯೂಟ್ರಿಷನ್ ಸಮಸ್ಯೆ, ಅದೇ ಹಂಗರ್ ಸಿಚುವೇಶನ್, ಆಹಾರ ಹಸಿವಿನ ಸಮಸ್ಯೆ, ಇದನ್ನು ನಿಭಾಯಿಸಲಿಕ್ಕೆ ಭಾರತ ಮುಂದಾಳುವಾಗಿ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ವಿತ್ ಸ್ಕೇಲ್, ಇನೋವೇಷನ್ ಅಂಡ್ ಎಕ್ಸ್ಪೀರಿಯನ್ಸ್, ಇಂಡಿಯಾ ಕ್ಯಾನ್ ಡ್ರೈವ್ ಗ್ಲೋಬಲ್ ಪ್ರೋಗ್ರೆಸ್ ಟುವರ್ಡ್ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2.0 ಹಂಗರ್. SDG ಗೋಲ್ಗಳು ನೆನಪಾಗಬೇಕು. ಇದು ನೋಡಿ, ಇದಿದೆಯಲ್ವಾ, ಇದು ಕನ್ಕ್ಲೂಷನ್ ಅಲ್ಲಿ ನಾವು ಚೆನ್ನಾಗಿ ಬಳಸ್ಕೋಬಹುದು. ಇದನ್ನ ಎಲ್ಲಾದ್ರೂ ಬರೆದಿಟ್ಕೊಳ್ಳಿ. FAO ಸಹ ಹೀಗೆ ಹೇಳ್ತಾ ಇದೆ. ಮತ್ತೆ SDG ಗಳನ್ನ ಇನ್ಕ್ಲೂಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಕನ್ಕ್ಲೂಷನ್ ಅಲ್ಲಿ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಸ್ಕೇಲ್ ಮಾಡೋದು, ಅಂತಂದ್ರೆ ಬಹಳ ಕಡೆ ವಿಸ್ತರಿಸೋದು, ಇನೋವೇಷನ್, ನಾವೀನ್ಯತೆಗಳಿರಬಹುದು, ತಂತ್ರಜ್ಞಾನದ ಉಪಯೋಗ ಇರಬಹುದು, ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಅದರಲ್ಲಿ ಅನುಭವಿಗಳನ್ನ, ತಜ್ಞರನ್ನ ಬಳಸ್ಕೊಳ್ಳೋದು, ಎಲ್ಲದರಿಂದಾಗಿ ನಾವು UN ವಿಶ್ವಸಂಸ್ಥೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿ 2ನೇದು, 0 ಹಂಗರ್, ಹಸಿವಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು, ಅದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನು ಕೊಡಬಹುದು. ಈ ಮೂಲಕ ಜಾಗತಿಕ ಶಕ್ತಿಗಳಲ್ಲಿ ಮುಂದಾಗಿ ಹೋಗಿ ಭಾರತದ ಪಾತ್ರವನ್ನ ಹೆಚ್ಚು ಸಮರ್ಥವಾಗಿ ನಿರ್ವಹಿಸಬಹುದು. ಇಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.